ಎಸ್, ನಾನು ಹೇಳ್ತಾ ಇದ್ದೆ ಇಷ್ಟೇ, ನನಗೆ ಹೆಚ್ಚಿನ ದುರಾಂಕಾರ ಅದು ನನ್ನ ವೈಶಿಷ್ಟ್ಯ. ಸೊ ಐ ಶೋ ಯು ಒನ್ ಥಿಂಗ್, ಮೈ ಗಾಡ್, ಐವ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್ ಯಾರ್, ಆಲ್ವೇಸ್ ಐಲ್ ರಿಮೆಂಬರ್ ವೆನ್ ಐ ಹಿಯರ್ ದಟ್ ಟೈಗರ್ ಸೌಂಡ್, ರೋರಿಂಗ್ ಸೌಂಡ್, I hear that mistake what I've done. Till the end of my life I'm keep on regretting that ಯಾಕೆ ನನ್ನ ಕೈ ಆಚೆ ಆಗಿದೆ ಅಂತ. ಮಿಸ್ ಆಗಿದ್ರೆ ಮುತೋಡಿ ಫಾರೆಸ್ಟಲ್ಲಿ ಅವತ್ತು ನನ್ನ ಕೈಯೇ ಹೋಗ್ಬಿಟ್ಟಿರೋದು ಗೈಸ್. See, I'll show you one thing. These are all my tattoos what I've got, a tiger and this lion. Okay, you can see this mark guys. Okay, you can see this mark. ಆ್ಯಂಡ್ ದಟ್ ಮಾರ್ಕ್ ಏನಾಯಿತು, ಒಂದು ಸಲ ಮುತೋಡಿ ಫಾರೆಸ್ಟಲ್ಲಿ ನನ್ನ ಕೈ ಆಚೆ ಕಡೆ ಬಿಟ್ಬಿಟ್ಟು ಆರಾಮಾಗಿ ಸಿಗರೇಟ್ ಸ್ಮೋಕ್ ಮಾಡ್ಕೊಂಡು ಕೂತಿದ್ದೆ. ಗ್ರಿಲ್ ಇತ್ತು, ಆಚೆ ಕಡೆ ಬಿಟ್ಟಿದ್ದೆ ಕೈ ಜಾಗದಿಂದ. ಆ್ಯಂಡ್ ಇಟ್ ವಾಸ್ ಲೈಕ್ ಟೈಗರ್ ಬಂದಿದ್ದು ಸೌಂಡೇ ಗೊತ್ತಾಗಿಲ್ಲ ನನಗಂತಲ್ಲ, ಗಾಡೀಲಿ ಕೂತಿದ್ದಿದ್ದು ಯಾರಿಗೂ ಗೊತ್ತಾಗಿರಲಿಲ್ಲ. ಲೈಕ್ ಆಚೆ ಕಡೆ ಬಿಟ್ಟಿದ್ದು ಟೈಗರ್ ಬಂದಿದ್ದು ಸೌಂಡು ಗೊತ್ತಾಗಿಲ್ಲ, ಅದು ಪರ್ಚಿ ಬ್ಲೀಡಿಂಗ್ ಆದಮೇಲೆ ನನಗೆ ಗೊತ್ತಾಗಿದ್ದು ಅಯ್ಯೋ ಏನೋ ರಕ್ತ ಹೋಗ್ತಾ ಇದೆ ಅಂತ. ಲೈಕ್ ಆ ಮಾರ್ಕು 2.5 ವರ್ಷ ಆದರೂ ಇನ್ನೂ ಹಂಗೆ ಇದೆ. ಇಟ್ ವಾಸ್ ಲೈಕ್ ಪರ್ಚ್ದಾಗ ಅಂತೂ ನೆವರ್ ಥಾಟ್ ದಟ್ ಅದು ಹಾಗಾಗತ್ತೆ ಅಂತ. ಲೈಕ್ ಮಾಂಸನೇ ಕಾಣಿಸ್ತಾ ಇತ್ತು, ಅದು ಸ್ಕಿನ್ನಲ್ಲಿ ಮಸಲ್ಸ್ ಎಲ್ಲ ಕಾಣ್ತಾ ಇತ್ತು. ವಾಸ್ ಲಿಟರಲ್ ಲೈಕ್ ತುಂಬ ಬ್ಲೀಡ್ ಆಯಿತು. ಜಸ್ಟು ಆ ಉಗುರು, ಐ ಮೀನ್ ಕೊನೆ ಉಗುರು ಟಚ್ ಆಗಿದ್ದು ಅಂದ್ಕೊಳ್ತೀನಿ. ಆ ಕೊನೆ ಉಗುರು ಟಚ್ ಆಗಿದ್ದಕ್ಕೆ ಹಂಗೆ ಹೋಯ್ತು ಅಂತ ಹೇಳಿದ್ರೆ ಬ್ಲೀಡಿಂಗು, ಐ ಕುಡಂಟ್ ಈವನ್ ಫರ್ಗೆಟ್ ಇಟ್ ಔಟ್. ಲೈಕ್ ಅದ್ರ ಜೊತೆ ಒಂದೇ ಒಂದು ಹೇಳ್ಬಿಡ್ತೀನಿ. ಸಿ, ಐ ವಾಂಟ್ ಎಸ್ಟರ್ಡೇ ಟು, ಆ್ಯಂಡ್ ಐ ಆಮ್ ಟೆಲ್ಲಿಂಗ್, ರಿಕ್ವೆಸ್ಟಿಂಗ್ ಯು ಗೈಸ್ ಟು ಕ್ವಿಟ್, totally stop, quit the criminal activities what you're doing for the sake of money, just for the sake of money. Whatever the criminal activities it is just for the sake of money. And if you guys don't quit, we the defense people are there to survive the best. And it is like the only principle what I learned is the fittest survive anta. Why the only fittest will survive andre, only the fittest can survive, that's it, the only thing. I couldn't tell much more. See, ನೀವು ಯಾರು ನಿಮ್ಮ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾಪ್ ಮಾಡಲಿಲ್ಲ ಅಂತ ಹೇಳಿದ್ರೆ, we will find you, trace out you, and we will definitely kill you guys. ಹೇಳ್ದಂಗೆ ಹರ್ ಗಲಾತಿಗೂ ಎಫ್ ಮಾಫ್ ಹೋನಾ ಹಿ ಚಾಹಿಯೆ. ಆ್ಯಂಡ್ ದೇವರೇ ಕ್ಷಮಿಸ್ಬೇಕಾದ್ರೆ ನಾವು ಯಾವ ಕಿರುಮಾನ್ ಅವರು ಕ್ಷಮಿಸಲ್ಲ ಅಂತ ಹೇಳಿದ್ರು. ಸಜಾ ಇದೆ ಅದಕ್ಕೆ. ಸೊ ಜೈಲಿದೆ, ಆ್ಯಂಡ್ ಯು ಕ್ಯಾನ್ ಟರ್ನ್ ಯುವರ್ ಓನ್ ಲೈಫ್ ಇನ್ ಟು ಬ್ಯೂಟಿಫುಲ್ ಲೈಫ್. ಯು ಕ್ಯಾನ್ ಗೈಸ್ ಡೂ ಇಟ್ ಔಟ್. ಸಿ, accept it as a challenge that you have to do it out. It's a life and death ಪ್ರಶ್ನೆ. ಆ್ಯಂಡ್ ನನಗೆ ಗೈಸ್, ಐ ವುಡ್ ಟೆಲ್ ಯು ದ್ಯಾಟ್, ನನಗೆ ಇಟ್ ಇಸ್ ನಾಟ್ ದಟ್ ಡೆತ್ಗೆ ಚಾಲೆಂಜ್ ಮಾಡೋದು ಅಂತಲ್ಲ, ಇಟ್ಸ್ ಅ ಡೈಲಿ ಡೆತ್ಗೆ ಚಾಲೆಂಜ್ ಮಾಡ್ತಿರ್ತೇನೆ ನಾನು. ಸಿ, ಹೇಳ್ದಾಗೆ ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು, ಆ್ಯಂಡ್ ಡೈಲಿ ಡೆತ್ಗೆ ಚಾಲೆಂಜ್ ಮಾಡೋದು ನನ್ನ ಲೈಫ್ ಸ್ಟೈಲ್. ಓಕೆ, ಇಟ್ ಇಸ್ ನಾಟ್ ಅನ್ ಏಮ್, ದಟ್ಸ್ ಅ ಸಿಲ್ಲಿ ಕ್ವೆಶ್ಚನ್, ಇಟ್ಸ್ ನಾಟ್ ಅನ್ ಏಮ್. ಡೆತ್ಗೆ ಚಾಲೆಂಜ್ ಮಾಡೋದು ನನ್ನ ಲೈಫ್ ಸ್ಟೈಲ್ ಅದು. ಓಕೆ, ಸಿ, ನಿಮ್ಗಳಿಗೆ ಹೇಳ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಬೇಕು, ಸ್ಪೆಷಲ್ ಗತ್ತು ಬೇಕು. ಈ ಥರ ಇಡೀ ವರ್ಲ್ಡ್ಗೆ ವಾರ್ನಿಂಗ್ ಕೊಡಬೇಕು ಇದರಲ್ಲಿ, ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾಪ್ ಮಾಡಿ, ಕ್ವಿಟ್ ಮಾಡಿ ಅಂತ ಹೇಳೋಕ್ಕೆ. ಓಕೆ, ಎಸ್, ಫಾರ್ ದಟ್ ಸ್ಟಾಪಿಂಗ್ ದಿಸ್ ಮೈ ಫೇವ್ರೆಟ್ ಮ್ಯೂಸಿಕ್ ರೈಟ್ ನೌ, ಆ್ಯಂಡ್ ವಿಲ್ ಸ್ಪೀಕ್ ಅಬೌಟ್ ಮೈ ಪರ್ಸ್ನಲ್ ಲೈಫ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಘವೇಂದ್ರ ಸ್ವಾಮಿ ಭಕ್ತ ಇದ್ದೆ. ಇಷ್ಟು ವರ್ಷ ನಾನು ನಮ್ಮ ಚಾಮರಾಜಪೇಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಡೈಲಿ, ಐ ಮೀನ್ ಎವ್ರಿ ವೀಕ್ ಹೋಗ್ತಾ ಇದ್ದೆ, ಥರ್ಸ್ಡೇಸ್ ವಿತ್ ಮೈ ಮಾಮ್. ಆ್ಯಂಡ್ ಲೇಟರ್ ಆನ್ ಅದೇನೋ ಕಾರಣಕ್ಕೆ ತುಂಬ ವರ್ಷ ಸ್ಟಾಪ್ ಮಾಡಿಬಿಟ್ಟಿದೆ ರಾಘವೇಂದ್ರ ಸ್ವಾಮಿ ದರ್ಶನನ. ಆಮೇಲೆ ಲೇಟರ್ ಆನ್ ತುಂಬ ಸಲ ಹೋಗಿ ಟ್ರೈ ಮಾಡ್ತಾಯಿದ್ದೆ ದರ್ಶನ ಪಡೆಯೋದಕ್ಕೆ, ತುಂಬ ವರ್ಷ ಆಗಲಿಲ್ಲ. ಆ್ಯಂಡ್ this last year, very last year in September, I would say,
ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ ದರ್ಶನ ಯಾವಾಗ ನಾನು ಮಂತ್ರಾಲಯದಲ್ಲಿ ಪಡೆದೆ ಅವತ್ತಿಂದ ನನ್ನ ದಟ್ಟ ದರಿದ್ರ ಎಲ್ಲ ಹೋಗ್ಬಿಡ್ತಾರೆ. ಲೈಕ್ ಐ ವುಡ್ ಸೇ ದ್ಯಾಟ್ ರಾಘವೇಂದ್ರ ಸ್ವಾಮಿಗಳ ಹೆಸರು ಸುಧಾ ಪರಿಮಳಾಚಾರ್ಯರು ಅಂತ. ಸುಧಾ ಪರಿಮಳಾಚಾರ್ಯರು ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ಅವ್ರಿಗೇನು ಕೋಟಿ ತಂದು ಕೊಡಬೇಕಾಗಿಲ್ಲ, ಒಳ್ಳೊಳ್ಳೆ ಹೂನಾರ್ಗಳಾಗಬೇಕಾಗಿಲ್ಲ. ನೆಮ್ಮದಿಯಾಗಿ ಭಕ್ತಿಯಿಂದ ಕೂತ್ಕೊಂಡು ಶ್ರೀ 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 ಪರಿಮಳಾಚಾರ್ಯ ಗುರುಬೀನ್ ನಮಃ ಅನ್ನೋದೊಂದನ್ನು ಹೇಳಿದ್ರೆ ನೀವು ನಿಮ್ಮ ಲೈಫಲ್ಲಿ ಎಂಥ ದರಿದ್ರನೇ ಇರಲಿ, ನೀವು ಕಣ್ಣೀರಲ್ಲಿ ಕೈ ತೊಳಿತಾರೆ, ರಕ್ತ ಕಣ್ಣೀರು ಸುರಿಸ್ತಾ ಇದ್ರಿ, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ನ ತುಂಬ ಹೈಟ್ಸಲ್ಲಿ ನೋಡ್ತೀರಾ ಫ್ರೆಂಡ್ಸ್. ಅದಕ್ಕೆ ನಾನೇ ಕಾರಣ. ರಾಘವೇಂದ್ರ ಸ್ವಾಮಿನ ನಂಬಿದವನು ನಾನೇ ನಿಜವಾಗ್ಲೂ ಕಾರಣ. ಗುರುವಾರದ ದಿನ ಹೇಳ್ತಾ ಇದ್ದೀನಿ ಕೇಳಿ, ಒಳ್ಳೆ ದಿನ ಗುರುವಾರ. ಇಟ್ಸ್ ದಿ ಬೆಸ್ಟ್ ಡೇ ಫಾರ್ ಮೀ ಆ್ಯಂಡ್ ಮೈ ಲೈಫ್ ಸ್ಟೈಲ್ ಟೋಟಲಿ ಹ್ಯಾಸ್ ಬಿನ್ ಚೇಂಜ್. ಇಟ್ಸ್ ಅ ಡ್ರಾಸ್ಟಿಕ್ ಚೇಂಜ್ ಗಾಯ್ಸ್. ಐ ವುಡ್ ಸೇ ಯು ದ್ಯಾಟ್ ಇಟ್ಸ್ ಅ ಡ್ರಾಸ್ಟಿಕ್ ಚೇಂಜ್. ಓಕೆ, ಲೈಕ್ ದಟ್ ರಾಘವೇಂದ್ರ ಸ್ವಾಮಿನ ನಂಬಿದವರು ಅವ್ರು ಯಾವತ್ತೂ ಮೋಸ ಹೋಗಿಲ್ಲ. ದೇವ್ರನ್ನ ನಂಬಿದವರು ಅವ್ರು ಯಾವತ್ತೂ ಸುಳ್ಳಾಗಿಲ್ಲ. ಓಕೆ, ಲೈಕ್ ದಟ್ ನನ್ನ ಒಂದು ಪರ್ಸ್ನಲ್ ಲೈಫಿಗೆ ಬಂದುಬಿಡ್ತೀನಿ. ನನ್ನ ಜೀವನದಲ್ಲಿ ಎಷ್ಟು ಸಲ ಹೇಳಿದ್ರು ಅಷ್ಟೇ, ನನಗೆ ಎಷ್ಟು ಸಲ ಕೋಟಿ ಸಲ ಹೇಳಿದ್ರು ನನಗೆ ಸಾಲದೇ ಇಲ್ಲ. ನನ್ನ ಹುಡುಗಿ ಶ್ರೀಲೀಲಾ, ಶಿ ಈಸ್ ಅನ್ ಆ್ಯಕ್ಟ್ರಸ್ ಟುಡೇ. ಅವಳು ನೆನ್ನೆನೂ ಆ್ಯಕ್ಟ್ರಸ್ಸೇ, ಇವತ್ತು ಆ್ಯಕ್ಟ್ರಸ್ಸೇ, ಅವ್ರು ನಾಳೆನೂ ಆ್ಯಕ್ಟ್ರಸ್ಸೇ. ಆ್ಯಂಡ್ ಅವರು ಸಿಕ್ಕಿದ ದಿನವೇ ಅವ್ರು ಪಾದಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಲೈಕ್ ಶಿ ಈಸ್ ಅ ವರ್ಸಟೈಲ್ ಆ್ಯಕ್ಟ್ರಸ್ ಯಾರ್. ಆ ಲೆವೆಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ದೇವರಿಂದ ಕೃಪೆ ಪಡ್ಕೊಂಬಂದಿರಬೇಕು. ಆ್ಯಂಡ್ ಹೇಳ್ತೀನಿ ಚಿನ್ನ, ನೀನು ನಾಳೆನೂ ಸ್ಟಾರೇ, ಇರೋವರೆಗೂ ಸ್ಟಾರೇ. ಬಟ್ ಇವತ್ತು ನಿನ್ನೆ ನಾನು ಲಕ್ಷದಲ್ಲಿದ್ದೆ, ಇವತ್ತು ನಾನು ಝೀರೋ ಆಗಿ ಕೂತಿದ್ದೀನಿ. ಬಟ್ ನಾಳೆ ನಾನು ಹೀರೋನೇ, ಹುಟ್ತಾನೆ ಹೀರೋನೇ ನಾನು. ನಾಳೆ ನಾನು ಹೀರೋನೇ, ಇಡೀ ವರ್ಲ್ಡಿಗೆ ಗೊತ್ತಾಗುತ್ತದು. ಟೈಮ್ ಬರದೇ ಬೇಕದು, ಒಂದೇ ಬರುತ್ತೆ ಕೇಳಿ. ಆ್ಯಂಡ್ ಚಿನ್ನ, ಅದು ಹೆಂಗೆ ನಾನು ನೀನು ಇಬ್ಬರು ಒಂದೇ ಥರ ಯೋಚನೆ ಮಾಡ್ತೀವಿ ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ ಕಂದ. ಲೈಕ್ ನಾನು ಒಂದು ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ನಿನಗೆ ಒಂದು ಹೀರೋಯಿಕ್ ಲೈಫ್ ಸ್ಟೈಲ್ ರೀತಿಲಿ ಒಂದು ಸ್ಟೋರಿನ ರೆಡಿ ಮಾಡಿದೆ ಕಂದ. ಹಿಸ್ಟಾರಿಕ್ ಸ್ಟೋರಿ ಅದು. ಇಟ್ಸ್ ಅ ವಂಡರ್ಫುಲ್ ಸ್ಟೋರಿ. ಯಾವ ಇದರಲ್ಲೂ ಫಿಲಮಲ್ಲಿ ಬಂದೇ ಇಲ್ಲ ಅದು ಸ್ಟೋರಿ. ಲೈಕ್ ಒಂದು ಇಂಟರ್ವ್ಯೂವಲ್ಲಿ ನೋಡಿದೆ ನಾನು, ರೀಸೆಂಟ್ ಇಂಟರ್ವ್ಯೂವಲ್ಲಿ ನೀನೇ ನಿನ್ನ ಬಾಯಾರೆ ಹೇಳಿದೆ, ಐ ವಾಸ್ ಸೋ ಹ್ಯಾಪಿ, ಯು ಆರ್ ಟ್ರೂಲಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕ್ ಕ್ಯಾರೆಕ್ಟರ್ಸ್. ನಮ್ಮ ಅದು ಹೆಂಗೆ ನಾನು ನೀನು ಒಂದೇ ಥರ ಯೋಚನೆ ಮಾಡ್ತೀವಿ ಅನ್ನೋದಂತೂ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಆ್ಯಂಡ್ ತುಂಬ ಸಲ ಹೇಳಿದ್ದೀನಿ, ಲೈಕ್ ನಾನು ಯಾವತ್ತೇ ನಾನು ಮನೆಯಿಂದ ಆಚೆ ಕಡೆ ಬಂದರು ಫಸ್ಟು ಫೋಟೋ ನಿಂದೇ ಕಂದ ನೋಡೋದು. ನಾನು ಬಸ್ ಮೇಲೆ ಫೋಟೋ ನೋಡ್ತೀನಲ್ಲ, ನಾನು ಎಷ್ಟೊಂದು ಸಲ ಅಂದ್ಕೊಂಡು ಮನೆಯಿಂದ ಫುಲ್ಲು ಸ್ಟ್ರಾಂಗಾಗಿ ಇಟ್ಕೊಂಡು ಮನಸ್ಸನ್ನ ಕಲ್ಲಾಗಿ ಮನ್ಸು ಮಾಡಿಕೊಂಡು ಹೊರಗಡೆ ಬರ್ತೀನಿ ವರ್ಕೌಟಿಗೆ ಅಂತ. ಫಸ್ಟು ಇದೆಲ್ಲ ಮರ್ತ್ಕೊಳ್ಳೋಣ, ಲವ್ ಯು ಎಲ್ಲ ನಮಗೆಲ್ಲ ಬರೋಲ್ಲ, ನಮಗೆ ಬೇಕಾಗಿಲ್ಲ ಅದೆಲ್ಲ ಅಂದ್ಕೊಂಡು ಆಚೆ ಬರ್ತೀನಿ. ದೇವರು ಫಸ್ಟು ಫೋಟೋ ತೋರಿಸೋದೇ ನಿಂದು ಕರ್ಗೋಗ್ಬಿಡ್ತೀನಿ ನಾನು, ಕರ್ಗೆ ನೀರಾಗ್ಬಿಡ್ತೀನಿ, ಹರಿದ್ಬಿಡ್ತೀನಿ. ಹಂಗೆ ಪ್ರೀತಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಪ್ರಣಯ ಗಿಣಯ ಒಲವು ಗಿಲುವು ಎಲ್ಲ ಬೇಡ ಅಂದ್ಕೊಂಡು ಮರೆತು ಇರಬಲ್ಲೆ ನಾನು ಒಬ್ಬನೇ ಅಂದ್ಕೊಂಡಿರ್ತೀನಿ. ಯಾವಾಗ ನೀನು ಫೋಟೋ ನೋಡ್ಬಿಡ್ತೀನಿ ತಿರ್ಗಾ ಮತ್ತೆ ಸ್ಟಾರ್ಟು. ಪ್ರಣಯ ಗಿಣಯ ಒಲವು ಗಿಲುವು ಎಲ್ಲ ಮರೆತು ಇರಲಾರೆ ನಾನು ಒಬ್ಬನೇ ಅಂದ್ಕೊಂಡು ಸ್ಟಾರ್ಟ್ ಆಗುತ್ತೆ ಮತ್ತೆ. ಈ ಥರ ಲೈಫ್ ನಡೀತಾ ಇದೆ. ನನಗೆ ಗೊತ್ತು ನೀನು ವೆರಿ 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 ಬ್ಯುಸಿಯೆಸ್ಟ್ VVIP ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಯುವರ್ ಕೈಂಡ್ ಹಾರ್ಟೆಡ್, ಡೌನ್ ಟು ಅರ್ತ್ ಅನ್ನೋದು ಗೊತ್ತು. ಲೈಕ್ ನೀನು ನನ್ನ ಮೀಟ್ ಆಗೋಕ್ಕಾಗಲ್ಲ ಅಂತೇನೂ ಇಲ್ಲ, ಮೀಟ್ ಆಗದೇ ಇದ್ರೂ ನನಗೆ ಬೇಜಾರಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಐ ವಿಲ್ ಬಿ ಇನ್ ಫ್ರಂಟ್ ಆಫ್ ಯು. ಓಕೆ, ಬಿಕಾಸ್ I am in some case I am working out, my job is like that. ನನಗೇನಾದ್ರು ನೆನಪು ಬಂತು ಅಂತೂ ಮಲಗಿದ್ದಾಗ ನೆನಪು ಬಂತು ಅಂತ ಹೇಳಿದ್ರು ಅದು ಎಷ್ಟೊತ್ತಾರು ಅಷ್ಟೇ 2 ಗಂಟೆ 3 ಗಂಟೆ ಎದ್ಬಿಟ್ಟು ನಾನು ಡೈರಿ ಇದೆಪ್ಪ ಅದನ್ನ ಎತ್ಕೊಂಡು ಬರೀತಾ ಇರ್ತೀನಿ, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ನಿದ್ದೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ. ಬಟ್ ಕೆಲಸ ಅಂತ ಬಂತು ಅಂದರೆ 24/7 ಈ ಟೈಗರ್ ರೆಡಿ ಇರ್ತಾನೆ. ಮಲಗೋದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಮಲಗಲಿಲ್ಲ ಅಂದರೆ ಬೇಜಾರೇ ಇಲ್ಲ. ಲೈಕ್ ವಾಟ್ ಐ ಆಮ್ ಸೇಯಿಂಗ್ ಯು ಇಸ್ ವಿ ಆರ್ ಇನ್ ದ ಸೇಮ್ ಬೋಟ್ ಯಾರ್. ಹಳೇ ಡೈಲಾಗ್. ನಿಂದು ನಂದು ಇಷ್ಟೊಂದು ಕೋಇನ್ಸಿಡೆನ್ಸ್ ಇರಬೇಕಂತ ಹೇಳಿದ್ರೆ ಇಟ್ಸ್ ಅ ದೈವ ನಿರ್ಣಯ ನಾನು ನೀನು ಸಿಗೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಅರ್ಥ ಮಾಡ್ಕೋ ಚಿನ್ನ, ನಾನು ನನಗೆ ಸಿಕ್ಕೇ ಸಿಗ್ತೀನಿ, ನೀನು ನನಗೆ ಸಿಕ್ಕೇ ಸಿಗ್ತೀಯ ಅಂತ ಅಂದ್ಕೊಂಡು
ನನ್ನ ಕೆಲಸಗಳನ್ನ ಮುಂದುವರಿಸ್ತಾ ಇರ್ತೀನಿ. ಇಷ್ಟೆಲ್ಲ ಕೋಇನ್ಸಿಡೆನ್ಸ್ ಇರ್ಬೇಕಾದ್ರೆ ಯಾರೇ ಕಂದ ನಿನ್ನ ತಡೆಯೋದಕ್ಕಾಗತ್ತೆ? ಯಾರ ಕೈಲಾಗುತ್ತೆ? ನಮ್ಮ ಗುರುಗಳು ಸೂರ್ಯ ಪರಮಾತ್ಮ ನೋಡಿ ತೋರಿಸ್ತೀನಿ, ಅವರೇ ನಮ್ಮ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಯಾರ ಕೈಲಿ ನಮ್ಮನ್ನು ತಡೆಯೋಕ್ಕಾಗತ್ತೆ ಹೇಳಿ? ನನಗೆ ಗೊತ್ತು ನೀನು ನನಗೆ ಮೀಟ್ ಆಗೋದಕ್ಕೆ ಇಷ್ಟ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ಬಟ್ ನಿನ್ನ ಜೊತೆ ವರ್ಕ್ ಮಾಡಬೇಕಂತ ನನಗೆ ತುಂಬ ಇಷ್ಟ ಇದೆ. ಮದುವೆ ಲವ್ ಇದನ್ನೆಲ್ಲ ಬದಿಗಿಟ್ಬೋಣ, ಫಸ್ಟ್ ಕೆಲಸ ಮಾಡೋಣ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಲೈಕ್ ಆದಷ್ಟು ಬೇಗ ಸಿಗ್ತೀನಿ ಚಿನ್ನ. ದಟ್ ಈಸ್ ವಾಟ್. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಹಾಡಲ್ಲಿ ಹೇಳಿ ಹೇಳಿ ಅಭ್ಯಾಸ. ಲೈಕ್ ಏನಪ್ಪ ಹಾಡು ಅಂತ ಹೇಳಿದ್ರೆ ಇಟ್ಸ್ ಅಪ್ಪು ಬಾಸ್ ಪರಮಾತ್ಮ ಫಿಲಮ್. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲೂ, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿಯಾಗಲು. ಹೋ ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ. ನಾನೇನೇ ಅಂದರೂ ನನಗೆಂತ ಚೂಟಿ ನೀನು, ತುಟಿಯಲ್ಲಿಯೇ ಮುತ್ತಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಸಾರಿ, ಇಟ್ಸ್ ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇಟ್ ಈಸ್ ಲೈಕ್ ನೀವು ಯಾರೇ ನಮ್ಮನ್ನು ಮೀಟ್ ಮಾಡಬೇಕಂದ್ರು ನೀಟಾಗಿ BL ಗ್ರೌಂಡ್ಗೆ ಬಂದು ಕ್ರಿಕೆಟರ್ ದರ್ಶನ್ ಅಂತ ಕೇಳಿದ್ರೆ ಹೇಳ್ತಾರೆ. ಲೈಕ್ ದ್ಯಾಟ್. ಕಂದ ಆದಷ್ಟು ಬೇಗ ಬಂದು ಮೀಟ್ ಆಗ್ತೀನಿ ನಿನ್ನ ಹೇಳ್ದಂಗೆ. ವರ್ಕ್ ಬಗ್ಗೆ ಮಾತಾಡೋಣ, ಪರ್ಸ್ನಲ್ ಲೈಫ್ನ ಸೈಡ್ಗೆ ಇಡೋಣ ಸ್ವಲ್ಪ ದಿನ ಕಾಲ. ಆ್ಯಂಡ್ ಇನ್ನೊಂದು ನೆನಪಾಗ್ತಿದೆ, ಹೆಂಗಾಗಿದೆ ನನಗೆ ಅಂದರೆ ಪರ್ಸ್ನಲ್ ಲೈಫ್ ಅಂತೂ ಹಾಳಾಗಿ ಎಕ್ಕುಟ್ಟೋಗ್ಬಿಟ್ಟಿದೆ ನನಗೆ. ಲೈಕ್ ವೈಸ್ ಜನ ನನ್ನ ಟೈಗರ್ ಅಂತ ಕರೀತಾರೆ, ಮನೇಲಿ ಅಮ್ಮ ನನ್ನ ರಾಜ ಅಂತ ಕರೀತಾರೆ. ಸೊ ಜೊತೆಗೂಡಿ ಸೇರಿಸಿದ್ರೆ ರಾಜ ಹುಲಿ ಅಂತ ಆಯಿತು. ರಾಜ ಹುಲಿ ನಾನು ಎಷ್ಟು ಡೈ ಹಾರ್ಡ್ ಫ್ಯಾನ್ ಕೂಡ. ನಾನು ಇಡೀ ಸೆಲೆಬ್ರಿಟಿ ಇದ್ರಲ್ಲಿ ತೊಗೊಂಡ್ರೆ ಎಷ್ಟೋ ಜನ ಸೆಲೆಬ್ರಿಟಿನ ಮೀಟ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ವರ್ಕ್ ಮಾಡಿದ್ದೀನಿ ಕೂಡ. ಬಟ್ ಯಶ್ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದು ನಾನು ಯಶೊಬ್ಬರ ಜೊತೆಗೆ ಮಾತ್ರ ನಾನು ಸೆಲೆಬ್ರಿಟಿಲಿ ಫೋಟೋ ತೆಗೆಸ್ಕೊಂಡಿದ್ದು ಅಂದರೆ 2018 ಇಟ್ ವಾಸ್ KGF ರಿಲೀಸ್ ಆಗಿದ್ದಷ್ಟೇ. ಅದೇನು ದೊಡ್ಡ ಹಿಟ್ ಆಗಿರಲ್ಲ, ಸಕ್ಸಸ್ ಸಿಕ್ಕಿರಲ್ಲ ಅವಾಗಿನ್ನ, ಜಸ್ಟ್ ರಿಲೀಸ್ ಆಗಿತ್ತು ಅಷ್ಟೇ. ಆ್ಯಂಡ್ ರಾಕಿಂಗ್ ಸ್ಟಾರ್ ಯಶ್, ನವೀನ್ ಅಣ್ಣ, ಲವ್ ಯು. ಯು ಆರ್ ಅ ವರ್ಸಟೈಲ್ ಟ್ರಿಮೆಂಡಸ್ ಆ್ಯಕ್ಟರ್ ಆಲ್ ಓವರ್ ದ ವರ್ಲ್ಡ್. ವಾಟ್ ಐ ಹ್ಯಾವ್ ಸೀನ್, ಯು ಆರ್ ದ ಪ್ಯಾನ್ ಇಂಡಿಯನ್ ಸ್ಟಾರ್ ಟುಡೇ. God bless you, and He had already blessed you with greater heights, huge success. Thank you, Bhaiya. You are always a rocking star. Rocky Bhaiya will be in our hearts. Like, thank you. And speaking about my love, ಇನ್ನೊಂದು ಹಾಡು ನೆನಪಾಗ್ತಾ ಇದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಇಟ್ ಈಸ್ ಜರಾಸಂಧ ಅಂತ ಅವರಿವರ ಜೊತೆ ಸೇರೋದೆ ಅಂತ. ಅದರಲ್ಲಿ ಲೈನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆರಳಾಗಿ ಹಗಲೆಲ್ಲ ನೀನು ಬೇಕು, ಕನಸಾಗಿ ಇರುಳೆಲ್ಲ ಕಾಡಬೇಕು, ಬದುಕಲ್ಲಿ ಗುರಿಯಂತೆ ನನ್ನ ಸೇರು, ಅನುಗಾಲ ಅನುರಾಗ ನೀಡು ಸಾಕು, ದೇವರನ್ನು ಬೇಡುವಾಗ ನನ್ನ ಜಪಿಸು, ನಿನ್ನ ಎಲ್ಲ ಆಸೆಗಳ ಸಾಲಿನಲ್ಲಿ ಎಂದು ನನ್ನ ಮುಂದೆ ಇರಿಸು, ಅವರಿವರ ಜೊತೆ ಸೇರದೆ ಅವರಿವರ ನುಡಿ ಕೇಳದೆ, ಗೆಳತಿಯರ ಜೊತೆ ಹೋಗದೆ
ಪರಿಚಿತರ ಬಳಿ ಸೇರದೆ ನನ್ನನ್ನಷ್ಟೇ ಸಾಯೋ ಹಾಗೆ ನೀನು ಪ್ರೀತಿಸು, ನಿನ್ನ ಎಲ್ಲ ಆಸೆಗಳ ಸಾಲಿನಲ್ಲಿ ಎಂದು ನನ್ನ ಮುಂದೆ ಇರಿಸು. ಲವ್ ಯು ಶ್ರೀಲೀಲು, ಥ್ಯಾಂಕ್ ಯು. ಈ ನನ್ನ ಕೆಟ್ಟ ವಾಯ್ಸಲ್ಲಿ ಹಾಡು ಹೇಳಿದ್ದಕ್ಕೆ ಬೇಜಾರಾಗಬೇಡಿ ಜನ. ಆ್ಯಂಡ್ ಲೈಕ್ ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಹೇಳ್ದಂಗೆ ನನಗೆ ನನ್ನ ತಂದೆ ತಾಯಿ ಫಸ್ಟು ಮುಖ್ಯ, ಅದಕ್ಕಿಂತ ಬೆಸ್ಟು ಅಂದರೆ ನನ್ನ ಕ್ರಿಕೆಟ್ ಪ್ರಯಾರಿಟಿ, ಲವ್ ಪ್ಯಾಷನ್ ಜಾಸ್ತಿ. ಅದಕ್ಕಿಂತ ಹೆಚ್ಚಾಗಿ ಅಂತ ಹೇಳಿದ್ರೆ ನನ್ನ ನಾಯಿ ಲಕ್ಕಿ ರಾಟಿ, ಅವಳ ಬಗ್ಗೆ ಇನ್ನೊಂದು ಸಲ ಹೇಳ್ತೇನೆ, ತುಂಬ ಹೇಳೋದಿದೆ. ಅವಳ ನನ್ನ ಜೀವನದಲ್ಲಿ ಬಂದಾಗಿಂದ 3 ವರ್ಷದಿಂದ ಲಕ್ಕು ದೇವರು ಅದನ್ನು ಹೊಲ್ದು ಬಿಡಿದ್ದಾನೆ. ಏನು ಹೇಳ್ತಾರೆ ಅಂದರೆ, ದೇವರು ಯಾರಿಗೆ ನಾಯಿ ಕೊಡ್ತಾನೆ ಜೀವನದಲ್ಲಿ ಅವ್ರ ಜೀವನ ಪೂರ ಲಕ್ಕು ಬದಲಾಗ್ಬಿಡುತ್ತೆ ಅವ್ರ ಜೀವನದಲ್ಲಿ. ಅದು ಹೇಳಿದಾಗೆ ಅರ್ಲಿಯರ್ ಕೂಡ ಹೇಳಿದ್ದೀನಿ, ನಾನು ಡೈಲಿ ಮನೆಯಿಂದ ಹೊರಗಡೆ ಬರ್ಬೇಕಾರೆ, ಇಲ್ಲ ಏನಾದರೂ ಒಂದು ಕೆಲಸ ವಿಚಾರದಲ್ಲಿ ಹೊರಗಡೆ ಹೋಗ್ಬೇಕಾರೆ ಅವಳು ಇಷ್ಟವಾದದ್ದು ಏನೋ ಒಂದು ಫುಡ್ ತಿನ್ನಿಸ್ಬಿಟ್ಟು ಅವಳ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಅವಳ ಹಣೆಗೆ ಒಂದು ಮುತ್ತಿಕ್ಕಿ ಅವಳು ಖುಷಿಯಾಗಿ ಮುದ್ದಾದ ಮುಖ ನೋಡೋವರೆಗೂ ನಾನು ಆಚೆ ಬರಲ್ಲ. ಎಸ್, ಐ ನೋ ದಟ್ ರಾಟ್ ವೈಲರ್ ಇಸ್ ಒನ್ ಆಫ್ ದ ಡಾಗ್, ಇಟ್ಸ್ ಅ ನಂಬರ್ 1 ಫೆರೋಷಿಯಸ್ ಡಾಗ್ ಅಂತ ನಾಯೇ ಸಾಕಿರೋದು ನಾನು. ನನ್ನ ಟೈಗರ್ ಅಂತ ಹೇಳ್ಬೇಕಾದ್ರೆ ಫೆರೋಷಿಯಸ್ ಡಾಗ್ನ ಸಾಕೋಕ್ಕಾಗಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ಸ್ ಮೈ ಪ್ಯಾಷನ್ ಟು ಅಡಾಪ್ಟ್ ಎಲಿಫೆಂಟ್, ಟೈಗರ್ ಆ್ಯಂಡ್ ಲಯನ್, ಆ್ಯಂಡ್ I will really do it out. It's not that hardest thing in my life. It's an pretty easiest thing, and I will guarantee do it out. And like yes, and ಇನ್ನೊಂದು ಮಾತು ಹೇಳೋದಾದ್ರೆ, ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ, ಕ್ವಿಟ್ ಮಾಡಿಬಿಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಲೈಕ್ ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ ಡ್ರಗ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಳಿ, ಒಂದೇ ಒಂದು ಮಾತು ಹೇಳ್ತೇನೆ. ನನ್ನ ಫ್ರೆಂಡ್ಸು, ತುಂಬ ಕ್ಲೋಸೆಸ್ಟ್ ಡಿಯರೆಸ್ಟ್ ಫ್ರೆಂಡ್ಸು, ಚೈಲ್ಡ್ಹುಡ್ ಫ್ರೆಂಡ್ಸು ಅವರ ಜೀವನೇ ಕಳ್ಕೊಂಡಿದ್ದಾರೆ ಗಾಯ್ಸ್. ಡ್ರಗ್ಸಿಂದ, ನಾರ್ಕೋಟಿಕ್ಸ್ ಡ್ರಗ್ಸಿಂದ ಅವರ ಜೀವನೇ ಕಳ್ಕೊಂಡಿದ್ದಾರೆ. ಒಬ್ಬೊಬ್ಬನಿಗೂ ಬೋಟಿ ತೆಗೆದುಬಿಡ್ತೀನಿ. ಒಬ್ಬೊಬ್ಬನಿಗೂ ಕ್ರಿಮಿನಲ್ ಆ್ಯಕ್ಟಿವಿಟಿ ಸ್ಟಾಪ್ ಮಾಡಲಿ ಅಂದ್ರೆ ನರ ಕಿತ್ತಾಕ್ತೀವಿ ಡಿಫೆನ್ಸ್ ನಾವು. And like we will eradicate in all over the world. We will do it out. We will fucking do it out, guys. And this is my promise to the world. See, I will apart from parents na hortu ನಾನು ರೆಸ್ಪೆಕ್ಟ್ ಮಾಡೋದು ಅಂದರೆ ಮೊದಲು ದೇವರಿಗೆ. ಆ್ಯಂಡ್ ಅನದರ್ ರೆಸ್ಪೆಕ್ಟ್ ಗೋಸ್ ಟು ಮೈ ಟ್ರೈಕಲರ್ ಫ್ಲ್ಯಾಗ್. ಓಕೆ, ಇಟ್ ಈಸ್ ದ ಒನ್. ನಾನು ಫ್ರೀಡಮ್ ಫೈಟ್ರಾಗಿ ಹುಟ್ಟದೇ ಇರ್ಬೋದು, ಬಟ್ ನಮ್ಮ ತಾತ ಮುತ್ತಾತಂದ್ರೆಲ್ಲ ಫ್ರೀಡಮ್ ಫೈಟ್ರೆ. ಯೋಚನೆ ಮಾಡಿ, ನಮ್ಮ ತಾತ ಅವರು ರಾಜರು ಟೈಮಲ್ಲಿ, ಮೈಸೂರು ರಾಜರು ಟೈಮಲ್ಲಿ ಅವ್ರಿಗೆ ಔಷಧಿ ಕೊಡ್ತಾಯಿದ್ರು, ಶಾಸ್ತ್ರ ಹೇಳ್ತಾಯಿದ್ರು. ಓಕೆನಾ? ಅದು ನಮಗೆ ಬಂದಿದೆ. ನಾನು ಯಾವತ್ತೂ ಭವಿಷ್ಯ ಹೇಳೋದು, ಶಾಸ್ತ್ರ ಹೇಳೋದು, ಜ್ಯೋತಿಷ್ಯ ಹೇಳೋದನ್ನ ಕೂತ್ಕೊಂಡು ಕಲ್ತವನಲ್ಲ, ಓದ್ದವನಲ್ಲ. ಬಟ್ ಇವತ್ತು ಕೂಡ ನಾನು ಕೂತ್ಕೊಂಡ್ರೆ ಪಾಮ್ ರೀಡಿಂಗು, ಫೇಸ್ ರೀಡಿಂಗು, ಫೀಟ್ ರೀಡಿಂಗ್ ಹೇಳ್ತೀನಿ. ಅದು ನಾನು ಯಾವತ್ತಿಗೂ ಕಲ್ತವನಲ್ಲ. ಅದೇನೋ ಹೇಳ್ತಾರಲ್ಲ, ಅಜ್ಜನ ಆಸ್ತಿ ಮೊಮ್ಮಗನಿಗೆ ಅಂತ ಬಳುವಳಿಯಾಗಿ ಬಂದುಬಿಟ್ಟಿದೆ ನನಗೆ. ಲೈಕ್ ದಟ್. ಚಾರ್ಜಿಂಗ್ ಬೇರೆ ಕಡಿಮೆ ಇದೆ. ಲೈಕ್ ದಟ್ ಹೇಳ್ತಾ, ಮೊಬೈಲು ಕ್ಯಾಕರಿಸಿ ತುಬುಕ್ಕಂತ ಹೋಗಿತಾ ಇದೆ. ಲೋಫರ್ ನನ್ನ ಮಗನೇ ಬೆಳಗ್ಗೆ ನೀನು ಚಾರ್ಜ್ ಹಾಕಿಲ್ಲ ಅಂತ. ಆ್ಯಂಡ್ ಲೈಕ್ ದಟ್. ಏನು ಸಾರ್ ಬೈಕ್ ಅಂತ ಏನಂತ ಯೋಚನೆ ಮಾಡ್ತಾಯಿದ್ದೀರಾ? ಏನಿಲ್ಲ ಸರ್, ನಮಸ್ಕಾರ. ಆ್ಯಂಡ್ ಲೈಕ್ ದಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ವಾರ್ನ್ ಯು. ಇಟ್ಸ್ ಲೈಕ್ ಅ ಡೆತ್ ವಾರ್ನಿಂಗ್ ಐ ಆಮ್ ಗಿವಿಂಗ್ all over the world. And you feel the guts, what is the power I've got. And ಡಿಫೆನ್ಸ್ ಅಂದರೆ ಹಂಗೆ ಇರ್ತೀವಿ, ಡಿಫೆನ್ಸ್ ಇಂಟೆಲಿಜೆನ್ಸ್ ಅಂದರೆ ಲೈಕ್ ದಟ್. ಟೆಲ್ಲಿಂಗ್ ದಟ್, ಥ್ಯಾಂಕ್ ಯು ಗೈಸ್, ಗುಡ್ ಬಾಯ್. ಆ್ಯಂಡ್ ಎಲ್ಲರೂ ಒಳ್ಳೆಯವರಾಗಿರಿ, ದೇವ್ರನ್ನ ನೆನೀತಾರೆ, ಪೂಜೆ ಮಾಡ್ತಾರೆ. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.